ಇವತ್ತಿನ ನಮ್ಮ ರಿಯೂನಿಯನ್ ಅಲ್ಲಿ ಹಲವಾರು ಎಂಟರ್ಟೈನ್ಮೆಂಟ್ಗಳು, ಪರ್ಫಾರ್ಮೆನ್ಸ್ಗಳು, ಸ್ಕಿಟ್ಗಳನ್ನ ನೋಡ್ತಾನೆ ಇದೀವಿ. ಆದ್ರೆ ಈಗ ನಮ್ಮ ಫ್ಯಾಮಿಲಿಯ ಒಬ್ಬ ವಿಶೇಷ ಪರ್ಸನ್ಗೆ ಒಂದು ವಿಶೇಷ ಟ್ರಿಬ್ಯೂಟ್ ಈಗ ಈ ವೇದಿಕೆ ಮೇಲೆ ನಡೀತಾ ಇದೆ. ಹಾಗಿದ್ರೆ ಬನ್ನಿ ಆ ಒಂದು ಸ್ಪೆಷಲ್ ಟ್ರಿಬ್ಯೂಟ್ಗೆ ಒಂದು ದೊಡ್ಡ ಚಪ್ಪಾಳೆ. ಹೋಗ್ಲಿ, ಪೇಪರ್ಸ್ ಬಿಡಿ, ಈ ಬುಕ್ಕು ಬಿಡಿ. ಲೆಟ್ಸ್ ಹಿಯರ್ ಇಟ್ ಫ್ರಮ್ ಯು. 1966 ಮಾರ್ಚ್ 24 ಅವತ್ತು ಒಂದು ಘಟನೆ ನಡೀತು. ಕನ್ನಡಿಗರ ಮನರಂಜನೆಗಾಗಿಯೇ ಒಬ್ಬ ಕಲಾವಿದ ಹುಟ್ಟಿದ. ಅವನ ಹೆಸರೇ ಸಹಾಯಶೀಲನ್. ಅಪ್ಪ ಅಮ್ಮನಿಂದಲೇ ಈ ಸಹಾಯಶೀಲನ್ಗೆ ಸಂಗೀತದ ಮೇಲೆ ಆಸಕ್ತಿ ಹುಟ್ಟಿತು. ಹೊಟ್ಟೆ ಪಾಡಿಗಾಗಿಯೇ ಇನ್ಸ್ಟ್ರೂಮೆಂಟ್ ಅಂಗಡಿಯಲ್ಲಿ ಧೂಳು ಹೊಡೆಯೋಕೆ ಬಂದವನು ಇಡೀ ಇಂಡಸ್ಟ್ರಿಯಲ್ಲೇ ಧೂಳು ಎಬ್ಬಿಸ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಅವನು ಬರೀ ಧೂಳು ಹೊಡಿತಾ ಕೂತಿರ್ಲಿಲ್ಲ, ತಾನು ಸಂಗೀತ ಕಲಿಯೋಕೆ ಶುರು ಮಾಡಿದ್ದ. ಭಾರತದಲ್ಲೇ ಅತಿ ವೇಗದ ಕೀಬೋರ್ಡ್ ಪ್ಲೇಯರ್ ಆದ ಸಹಾಯಶೀಲನ್ ಸ್ಯಾಂಡಲ್ವುಡ್ಗೆ ಎಂಟ್ರಿಯಾಗಿ ಸಾಧು ಕೋಕಿಲಾಗ್ತಾರೆ. ಇವನು ಸಂಗೀತದಲ್ಲಿ ಸಾಧನೆ ಮಾಡೋಕೆ ಬಂದವನು ಅಂತ ಎಲ್ರೂ ಹೊಂದ್ಕೊಳ್ಳುವಷ್ಟರಲ್ಲಿ ಉಷ್ ಕಾಮಿಡಿ ಲೋಕದಲ್ಲೂ ನಂದೇ ಬಾವುಟ ಹಾರಾಡ್ತಿದೆ ಅಂತ ತೋರಿಸಿದ್ರು. ಇವತ್ತು ಟಿವಿ ಹಾಕಿದ್ರೆ ಸಾಧು ಕಾಮಿಡಿ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಮೀಮ್ಸ್ ಆಗಿ ಬರ್ತಾರೆ, ಇಂಟರ್ನೆಟ್ ಅಲ್ಲಿ ಏನಿದೆ ಅಂದ್ರೆ ಸಾಧು ನಾನಿದೀನಿ ಅಂತಾರೆ. ಒಟ್ನಲ್ಲಿ ಹೀಗಂತೂ ನಮಗೆ ಸಾಧುನೇ ಇಲ್ಲ, ಅವ್ರಿಲ್ದೆ ಏನೂ ಇಲ್ಲ. ಸರ್, ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಒಂದು ಹಸಿವು ಒಬ್ಬ ಮನುಷ್ಯನನ್ನ ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋದಕ್ಕೆ ಈ ವ್ಯಕ್ತಿನೇ ಸಾಕ್ಷಿ.
ಅಂದು ಕಲಿಯೋ ಹಸುವಿನಿಂದ ಎಲ್ಲವನ್ನು ಕರಗತ ಮಾಡಿಕೊಂಡ ಒಬ್ಬ ಸಾಮಾನ್ಯ ಸಹಾಯಶೀಲನ್ ಇಂದು ನಿರ್ದೇಶಕ, ಸಂಗೀತ ನಿರ್ದೇಶಕ, ಗಾಯಕ, ಹಾಸ್ಯ ದಿಗ್ಗಜ, ಈ ಎಲ್ಲ ಕಲೆಗಳಿಗೂ ಒಂದೇ ಹೆಸರು ಸಾಧು ಕೋಕಿಲ ಅಂತ ನಿರೂಪಿಸಿ ನಮ್ಮೆಲ್ಲರಿಗೂ ರೋಲ್ ಮಾಡೆಲ್ ಆಗ್ಬಿಟ್ಟಿದ್ದಾರೆ. ಈಗ ತನ್ನ ಬಹುಮುಖ ಪ್ರತಿಭೆಯಿಂದ ಸತತ 30 ವರ್ಷಗಳಿಂದ ಕನ್ನಡಿಗರನ್ನ ರಂಜಿಸ್ತಿರೋ ನಿಮಗೆ ತುಂಬು ಹೃದಯದ ಶುಭಾಶಯಗಳು. ಸಾಧು ಸರ್, ಸರ್ 30 ವರ್ಷ ಇನ್ ಸ್ಯಾಂಡಲ್ವುಡ್. ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ನಿಮ್ಮ ಸೇವೆ 30 ವರ್ಷದಿಂದ ಸಲ್ಲಿಸ್ತಾ ಇರ. ಇವತ್ತಿಗೆ 30 ವರ್ಷಗಳಾಗಿದೆ. ಕಂಗ್ರ್ಯಾಚುಲೇಷನ್ ಸರ್. ಮೊದಲನೇದಾಗಿ ಏನ್ ಹೇಳ್ತೀರಾ ಸರ್? 30 ವರ್ಷ ಏನ್ ಹೇಳ್ತೀರಾ ಸರ್? ನನಗೆ ಇದ್ರಲ್ಲೆಲ್ಲ ಇಷ್ಟ ಆಗ್ತಿರೋದು ಅಲ್ಲಿ ನೋಡಿದ್ರೆ ನಮ್ಮಮ್ಮ, ನಮ್ಮಪ್ಪ, ನಮ್ಮಣ್ಣ. ನಾವು ಈ ಸ್ಟೇಜ್ ಮೇಲೆ ಈ ಒಂದು ಸನ್ಮಾನಕ್ಕೆ ಏನು ನಿಂತಿದ್ದೀವಿ, ಅದಕ್ಕೆಲ್ಲ ಕಾರಣ ಅವರಿಬ್ಬರೇ, ಅಪ್ಪ ಅಮ್ಮ. ಈ ಮಕ್ಕಳು ಇಲ್ಲಿ ಬಂದಾಗ ನಮ್ಮ ವಂಶಿಕ ಆಗ್ಲಿ ಯಾರಾಗ್ಲಿ ಯಾರೇ ಒಬ್ರು ಒಂದು ವೇದಿಕೆ ಮೇಲೆ ಬಂದು ಒಂದು ಮಟ್ಟಕ್ಕೆ ಅಥವಾ ಒಂದು ಲೆವೆಲ್ಗೆ ಅಥವಾ ಯಾವ ಮಟ್ಟಕ್ಕೆ ಹೆಸರು ಮಾಡ್ತಾರೆ, ಅದಕ್ಕೆ ಕಾರಣ ಒಬ್ಬರೇ ಆಗ್ತಾರೆ. ಯಾಕೆಂದ್ರೆ ನಾವು ಯಾವ ದೇವರು ಏನು ನೋಡಿರಕ್ಕೆ ಸಾಧ್ಯ ಇಲ್ಲ. ಹುಡ್ದಾಗಿಂದ್ರ ಇಬ್ರನ್ನೇ ನೋಡಿರ್ತೀವಿ, ಅದು ತಾಯಿ ತಂದೆ ಮಾತ್ರ. ಈ ಪ್ರಪಂಚದಲ್ಲಿ ಇನ್ಯಾರು ಇರಕ್ ಸಾಧ್ಯ ಇಲ್ಲ. ತಾಯಿ ತಂದೆ ಮತ್ತೆ ನಮ್ಮನ್ನ ಈ ಸ್ಟೇಜ್ಗೆ ಕರ್ಕೊಂಡು ಹೋಗೋದಕ್ಕೆ ದೇವರೇ ಒಬ್ಬ ಗಾಡ್ ಫಾದರ್ನ ಬಿಟ್ಟಿರ್ತಾನೆ. ಪ್ರತಿಯೊಬ್ಬರಿಗೂ ಆ ಒಂದು ಟೈಮು ದೇವರು ಕೊಟ್ಟೇ ಕೊಡ್ತಾನೆ. ನಾನು ಈ ಮ್ಯೂಸಿಕ್ ಫೀಲ್ಡ್ಗೆ ಬರೋದಕ್ಕೆ ಕಾರಣನೇ ನಮ್ಮಣ್ಣ, ನಮ್ಮ ಅಪ್ಪ ಅಮ್ಮ, ಜೊತೆಗೆ ಒಬ್ಬ ನಿರ್ದೇಶಕನಾಗಿ, ಒಬ್ಬ ಆಕ್ಟರ್ ಆಗಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಎಲ್ಲದಕ್ಕೂ ಒಬ್ಬ ಗಾಡ್ ಫಾದರ್. ಅದೇ ನಮ್ಮ ಉಪೇಂದ್ರ ಅವರು. ಸುಮ್ಮನೆ ನಾನು ಎಲ್ಲೋ ವಿ ಮನೋಹರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮ್ಯೂಸಿಕ್ ಮಾಡ್ಕೊಂಡಿದ್ದೆ. ನನ್ನ ಆಸೆಗಳು ಅಷ್ಟೇ ಇತ್ತು. ನಾನು ಯಾವ ಆಸೆಗಳನ್ನ ಇಟ್ಕೊಂಡ್ ಬಂದವನೇ ಅಲ್ಲ, ಒಂದು ಸಣ್ಣ ಆಸೆ ಕೂಡ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಆಟೋಮೆಟಿಕ್ ಆಗಿ ಅದೇ ಹೋಗ್ತಾ ಇತ್ತು ಅಷ್ಟೇ. ಬಟ್ ಮಾಡೋ ಕೆಲಸದಲ್ಲಿ ಮಾತ್ರ ಇದನ್ನ ಹೀಗೆ ಮಾಡಬೇಕು ಅನ್ನೋ ಛಲ ಮಾತ್ರ ಇತ್ತು. ಇದು ಮಾಡೇ ಮಾಡ್ತೀನಿ ನಾನು. ಆಕ್ಚುಲಿ ರಕ್ತ ಕಣ್ಣೀರು ನಾನು ಡೈರೆಕ್ಟರ್ ಅಲ್ವೇ ಇಲ್ಲ. 10-15 ದಿನ ಶೂಟಿಂಗ್ ಮಾಡಿದ್ರು. ಉಪೇಂದ್ರ ಅವ್ರು ನನ್ನ ಕರೆಸಿ ಒಂದು ಸಿನಿಮಾ ಒಂದ್ಸಲಿ ನೋಡು, 1951ನೇ ಇಸ್ವಿಲಿ ಬಂದಿದ್ದು ಸಿನಿಮಾ. ಅದು ಸಿನಿಮಾ ಅಲ್ಲ, ಅದು ಡ್ರಾಮಾ. ಒಂದು ವೇದಿಕೆ ಮೇಲೆ ಡ್ರಾಮಾ ಮಾಡ್ತಾರೆ. ಅದು ರಕ್ತ ಕಣ್ಣೀರಂತ MR ಆದವ್ರು ಒಂದು ಡ್ರಾಮಾ ಅದಷ್ಟೇ. ಇದೇ ತರನೇ ಮಾಡ್ಬೇಕು ಸಿನಿಮಾನ ಅಂತೇಳಿ ನನಗೆ ಕೂರಿಸಿ ಇಡೀ ಸಿನಿಮಾ ತೋರಿಸಿದ್ರು ನನಗೆ. ನಾನು ಆಚೆ ಬಂದು ಸಾರ್ಗೆ ಒಂದೇ ಮಾತಾಡಿ, ಸಾರ್ TV ಚಾನಲ್ ಓಪನ್ ಮಾಡಿ, ಸ್ಕ್ರಾಲ್ ಮಾಡಿ, ಎಷ್ಟು ಚಾನಲ್ 150 ಚಾನಲ್ಸ್ ಬರುತ್ತೆ, 150 ಚಾನಲ್. ಆವಾಗಲೇ ರಕ್ತ ಕಣ್ಣೀರು ಮಾಡ್ಬೇಕಾರೆ ಸರ್ ಇದೆಲ್ಲ ಕಲರ್ ಸಿನಿಮಾಗಳು. ನಾವು ಈ ಟೈಮಲ್ಲಿ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾನ ಆ ಕಾಲದ ಹಂಗೆ ಈ ಸೀನ್ ಚೇಂಜ್ ಆಗ್ಬೇಕಾದ್ರೆ ಟೈ ಅಂತ ಹಿಂಗೆ ಸುತ್ತತ್ ನೋಡಿ, ಅದೆಲ್ಲ ಇದ್ದಾಗ ಹೆಂಗ್ ಸರ್ ಇದು ಆಗತ್ತೆ? ನನ್ನ ಪ್ರಕಾರ ಒಂದು ಶೋ ಕೂಡ ಈ ಸಿನಿಮಾ ಓಡೋದಿಲ್ಲ ಅಂದೆ. ಅವ್ರಿಗೆ ಹುಳ ಬಿಟ್ಟಂಗೆ ಆಗೋಯ್ತು.
ಏನು ಇವ್ನು ಹಿಂಗೆ ಹೇಳ್ಬಿಟ್ನಲ್ಲ, ನಾವು ಇಲ್ಲಿ ದೊಡ್ಡದಾಗಿ ಬೇರೆ ಥರ ಮಾಡಬೇಕು ಅಂತ. ಏನು ಮಾಡ್ಬೇಕು ಇದನ್ನ? ಇಷ್ಟನ್ನು ವಿಜುವಲೈಸ್ ಮಾಡ್ಬೇಕು ನಾವು. ಏನು ಬ್ಯಾಕ್ಗ್ರೌಂಡಲ್ಲಿ ಇದೆ ಅದನ್ನು ವಿಜುವಲೈಸ್ ಮಾಡ್ಬೇಕು ಸರ್ ಅಂಥೇಳಿ ಅಷ್ಟೇ ನಾನು ಒಳ ಬಿಟ್ಟಿದ್ದು. ಒಂದು ವಾರ ಆದಮೇಲೆ ಕರೆದ್ರು, ಈ ಸಿನಿಮಾ ನೀನೇ ಡೈರೆಕ್ಷನ್ ಮಾಡು ಅಂತ ಹೇಳಿದ್ರು. ನಾನು ಮಾಡಿದ್ದಷ್ಟೇ. ನಾನು ಏನು ಅಂದ್ಕೊಂಡಿದ್ದೋ ನನ್ನ ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ಕೊಳೋದೆ. ಇಡೀ ರಾತ್ರಿ ಕೂತ್ಕೊಂಡು ಒಂದು ಆರ್ಕೆಸ್ಟ್ರಾದಲ್ಲಿ ಇನ್ಸ್ಟ್ರೂಮೆಂಟ್ ಎತ್ತಿಡ್ತಾ ಇದ್ದವನು ನಾನು. ಆರ್ಕೆಸ್ಟ್ರಾದವ್ರಿಗೆ ಟೀ ಕಾಫಿ ತಂದು ಕೊಡ್ತಾ ಇದ್ದವನು ನಾನು. ಕರೆಕ್ಟ್ ಟೈಮ್ಗೆ ಒಳಗೋಗಿ ಭಟ್ರ ಹತ್ರ ಮಾತಾಡಿ, ಆರ್ಕೆಸ್ಟ್ರಾ ಎಷ್ಟು ಜನ ಇದ್ದೀವಿ, 20 ಜನಕ್ಕೂ ಕಾಫಿ ಬೇಕು, ಅವ್ರನ್ನ ನುಡಿಸ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಕಾಫಿ ಹಾಕೊಡೋದು, ಮುಗಿದ ಮೇಲೆ ಪ್ಯಾಕ್ ಮಾಡೋದು. ಅದರಲ್ಲೂ ಈ ಗಣೇಶ ರಾಜ್ಯೋತ್ಸವ ಎಲ್ಲ ಇದ್ರು ಬೇರೆ ಊರುಗಳಲ್ಲಿ ರಾತ್ರಿ 2 ಗಂಟೆ ಆಗೋದು. ಆದರೂ ಎಲ್ಲ ಇನ್ಸ್ಟ್ರೂಮೆಂಟ್ ಅಲ್ಲಿಂದ ಪ್ಯಾಕ್ ಮಾಡಿ ಆರ್ಕೆಸ್ಟ್ರಿಂದ ತಿರ್ಗಾ ತೊಗೊಂಬಂದು ಅವ್ರ ಮನೆಗೆ ಎಲ್ಲ ಜೋಡಿಸಿ ರಾತ್ರಿ 2:30, 3 ಗಂಟೆಯಲ್ಲಿ ಊಟ ಕೊಡೋರು ನನಗೆ. 2:30, 3 ಗಂಟೆ ತಿಂದು ಬೆಳಗ್ಗೆ ನಿದ್ದೆ ಬರೋ ತನಕನೂ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ಕೀಬೋರ್ಡ್ದಲ್ಲಿ. ನಾನು ಮಾಡಿದ್ದು ಇಷ್ಟೇ ನೋಡಿ. ಇದಕ್ಕೆಲ್ಲ ಕಾರಣ ನಮ್ಮ ಶ್ರಮ ಒಂದೇ. ಇವತ್ತು ಈ ವೇದಿಕೆಯಲ್ಲಿ ಈ ಥರ ಎಲ್ಲ ಮಾಡಿ ತೋರಿಸೋರು ನನಗೆ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ರು. ಯಾರು ಕಂಪೋಸ್ ಮಾಡಿದ್ದು? ಇಟ್ಸ್ ಅ ಟೀಮ್ ವರ್ಕ್ ಸರ್ ಇದು. ಬಟ್ ಸಾಂಗ್ ಬಂದು ವರದ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ತುಂಬ ತುಂಬ ಧನ್ಯವಾದಗಳು. ಅದರಲ್ಲೂ ಗಿಚ್ಚಿ ಗಿಲಿಗಿಲಿ ಈ ಒಂದು ಕಾಮಿಡಿ ಶೋನಲ್ಲಿ ಈ ಥರದೊಂದು ನನಗೆ ಟ್ರಿಬ್ಯೂಟ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಇದನ್ನು ಮಾಡಿದಂಥ ಎಲ್ರಿಗೂ ನನ್ನ ಧನ್ಯವಾದಗಳು. ಸೊ ಹಂಬಲ್ಡ್ ಸರ್. ನನಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಾನು ಎಷ್ಟು ಸಿನಿಮಾ ಆ್ಯಕ್ಟ್ ಮಾಡಿದ್ದೇನೆ ಅಂತಲೂ ನನಗೆ ಗೊತ್ತಿಲ್ಲ. ಸುಮಾರು ಒಂದು 800-900 ಆಗಿರ್ಬೋದು, ಸಾವಿರನೇ ಆಗೋಗಿರ್ಬೋದು ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಒಂದು ಲೆಕ್ಕ ಇಟ್ಟಿಲ್ಲ. ಒಂದು 18 ಸಿನಿಮಾ ಮ್ಯೂಸಿಕ್ ಆಗಿರ್ಬೋದಾ? ಹಾಗೆ ಇದು ಸಾರಿ ಡೈರೆಕ್ಷನ್ನು ಒಂದು 18 ಸಿನಿಮಾ ಆಗಿರ್ಬೋದು, ಒಂದು 250 ಸಿನಿಮಾ ಮ್ಯೂಸಿಕ್ ಮಾಡಿರ್ಬೋದು. ಜೊತೆಗೆ ನಾನು ನಮ್ಮ ಸಿ ಅಶ್ವಥ್ ಅವ್ರ ಹತ್ರ, ಆನಂದ್ ಸ್ವಾಮಿಯವರ ಜೊತೆ ಮಾಡಿರೋಂಥ ಭಾವಗೀತೆಗಳು ಆಲ್ಬಮ್ಸ್ ಎಷ್ಟು ಮಾಡಿದ್ದೀನಿ ನನಗೆ ಯಾವುದೂ ನಾನು ಲೆಕ್ಕ ಇಟ್ಟಿಲ್ಲ. ನಾನು ಲೆಕ್ಕ ಇಟ್ಟಿರೋದು ಒಂದೇ, ನಾಳೆ ಏನು ಕೆಲಸ ಮಾಡಬೇಕು, ಆ ಕೆಲಸಕ್ಕೆ ಏನು ಪ್ರಿಪ್ರೇಷನ್ ಬೇಕು ಅಷ್ಟೇ ಮಾಡಿದ್ದೆ. ನಿಜವಾಗ್ಲೂ ಸರ್, ಇಷ್ಟು ಸಕ್ಸಸ್ ಅನ್ನೋದು ಎಲ್ಲರಿಗೂ ಬರೋದಿಲ್ಲ. ಬಟ್ ನಿಮಗೆ ಬಂದಿದ್ರು ಅದನ್ನ ತೋರಿಸ್ಕೋತಾ ಇಲ್ಲ. ಯು ಆರ್ ಸೋ ಹಂಬಲ್. ಬಹುಶಃ ನೀವು ನಡೆದು ಬಂದ ದಾರಿ ಇಲ್ಲಿ ಸಾಕಷ್ಟು ಜನರಿಗೆ ಅದು ಮಾದರಿ, ಸಾಕಷ್ಟು ಜನಕ್ಕೆ ನೀವೇ ಒಂದು ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಅಂತ ತಪ್ಪಾಗಲ್ಲ. ಸೊ ಈಗ ಈ 30 ವರ್ಷದ ನಿಮ್ಮ ಸುದೀರ್ಘ ಪಯಣ ಏನಿದೆ, ಆ ನೆನಪಿಗೋಸ್ಕರ ನಮ್ಮ ಕಡೆಯಿಂದ ಒಂದು ಸಣ್ಣ ಕೊಡುಗೆ ಇದೆ ಸರ್. ನೀವು ದಯವಿಟ್ಟು ಅದನ್ನ ಸ್ವೀಕರಿಸಬೇಕು. ದೊಡ್ಡ ಕೊಡುಗೆ ಕೊಟ್ಟಿದ್ದೀರಲ್ಲ, ಇನ್ನೇನು ಕೊಡ್ತೀರಾ ಬಿಡಿ. ಇನ್ನೂ ಒಂದು ಸಣ್ಣ ಕೊಡುಗೆ ಇದೆ ಸರ್, ನೀವು ಸ್ವೀಕರಿಸಬೇಕು. ಅದೇ ಈ ವೇದಿಕೆಯಲ್ಲಿ ಎಲ್ರಿಗೂ ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ನಾನು ದೊಡ್ಡವನು ಅಂತ ಅಂದ್ಕೊಳ್ಳೇಬೇಡಿ. ಯಾವತ್ತು ಯಾರೇ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ನಾವು ತಲೆ ತಗ್ಗಿ ಬಗ್ಗಿ ನಡಿತೀವಿ. ವಿಲ್ ಬಿ ಆನ್ ದ ಟಾಪ್. ಸರ್, ನಿಮ್ಮ 30 ವರ್ಷದ ಈ ಸಿನಿ ಪಯಣಕ್ಕೆ ಗಿಚ್ಚಿ ಗಿಲಿಗಿಲಿ ತಂಡದಿಂದ ನಮ್ಮ ವತಿಯಿಂದ ಒಂದು ಸಣ್ಣ ಉಡುಗೊರೆ ಸರ್, ನೀವೇ ಓಪನ್ ಮಾಡ್ಬೇಕು ಸರ್. ತುಂಬ ತುಂಬ ಇಷ್ಟ ಆಯ್ತು ನನಗಿದು. ತುಂಬ ಥ್ಯಾಂಕ್ಸ್. ನಾನು ಇವತ್ತು ಡೈಲಿ ಹೋಗ್ತಾ ಮೈಸೂರು ರೋಡ್ ಸರ್ಕಲಲ್ಲಿ ನಮ್ಮ ತಾಯಿ ತಂದೆ ಇಬ್ರು ಮಣ್ಣು ಮಾಡಿರೋದು. ಅವ್ರು ಇರಬೇಕಿತ್ತು, ನಾವಿಲ್ದಿರೋ ಪರವಾಗಿಲ್ಲ. ಅಂಥ ಒಳ್ಳೆಯವರು, ಅಂಥ ತಾಯಿ ತಂದೆ ಇರಬೇಕಿತ್ತು ಅಂತ ಅನಿಸುತ್ತೆ. ಪ್ರತಿ ದಿವಸ ನಾನು ಹೋದಾಗ ಸ್ಮಶಾನದೊಳಗೆ ಹೋಗಿ 2 ನಿಮಿಷ ನಮ್ಮ ಅಪ್ಪ ಅಮ್ಮನ ಮುಂದೆ ನಿಂತ್ಬಿಟ್ಟು ಹೋಗ್ತೀನಿ. ಇಲ್ಲಿ ಯಾವುದು ಕೂಡ ಶಾಶ್ವತ ಇದೆಯಾ? ಯಾವುದೂ ಇಲ್ಲ ಸರ್. ಇಲ್ಲ. ನಾವು ತೊಗೊಂಡೋಗೋದು ಒಂದೇ, ದ ಗುಡ್ ಮೆಮೊರೀಸ್.